ಓಂ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಓಂ ಸ ಯಶ್ಚಾಸಾವಶರೀರಃ ಪ್ರಜ್ಞಾತ್ಮ ಯಶ್ಚಾಸಾವಾದಿತ್ಯಃ ಏಕಮೇತದಿತಿ ವಿದ್ಯಾತ್ ಚತ್ವಾರಃ ಪುರುಷಾ ಇತಿ ಬಾಧ್ವಃ ಶರೀರಪುರುಷಃ ಛಂದಃಪುರುಷಃ ವೇದಪುರುಷಃ ಮಹಾಪುರುಷಶ್ಚೇತಿ. ಶ್ರೀ ಗುರುಭ್ಯೋ ನಮಃ. ಒಂದನೇ ಅಧ್ಯಾಯದ ಎರಡನೇ ಪಾದದ ಮೊದಲನೇ ಸೂತ್ರ ಸರ್ವತ್ರೋಪದೇಶ ಅಂತ. ಅದರ ತತ್ವಪ್ರಕಾಶಿಕ ನಾವು ನೋಡ್ತಾ ಇದ್ದೇವೆ. ಸೈಪ್ತಿಕಂ ಪೂರ್ವಪಕ್ಷ ಐತಿ. ಇದರಲ್ಲಿ ಒಂದೆರಡು ಭಾಗ ನೋಡಿ, ಒಂದೆರಡು ವಾಕ್ಯ ನೋಡಿದ್ದೇವೆ ಈಗಾಗಲೇ. ಪೂರ್ವಪಕ್ಷದ ಅಭಿಪ್ರಾಯವನ್ನು ಅನ್ನೋದನ್ನು ಆಚಾರ್ಯರು ತೋರಿಸ್ತಾ ಇದ್ದಾರೆ. ಬ್ರಹ್ಮತತ ಮಮ ಪಶ್ಯತ್ ಅನ್ನುವ ವಾಕ್ಯದಿಂದ ಈ ಹಿಂದೆ ವಿಷ್ಣುವನ್ನೇ ಸರ್ವಗತ ಅಂತ ಹೇಳಿದೆ. ಆದರೆ ಅದು ಸೂರ್ಯನಿಗೆ ಕೇಳಿ ಬರ್ತಾ ಇದೆ. ಸರ್ವಗತತ್ವ ಅನ್ನೋದು ಸೂರ್ಯನಿಗೆ ಕೇಳಿ ಬರ್ತಾ ಇದೆ. ತಸ್ಯ ಅಸಾವಾದಿತ್ಯೋ ರಸಃ ಅಂತ ಹೀಗೆ ಕೇಳಿ ಬರ್ತಾ ಇದೆ. ಆದ್ರಿಂದ ಆ ಸೂರ್ಯನೇ ಸರ್ವಗತ ಆಗಬೇಕು ಅಂತ ಪ್ರಶ್ನೆ. ಇತ್ಯಾದಿನ ಆದಿತ್ಯಸ್ಯ ಪ್ರತೀಯತೆ ಅಂತ ಇದು ಭಾಷ್ಯವಾಕ್ಯ. ಸೈಪ್ತಿಕಂ ಪೂರ್ವಪಕ್ಷ ಐತಿ ಅಂತ ಅದರ ವಿವರಣೆ ಜಯತೀರ್ಥರದು. ಸರ್ವಗತತ್ವ ಆದಿತ್ಯಸ್ಯ ಭವೇತ್. ಯಾಕೆಂದ್ರೆ ತಸ್ಯ ಅಸಾವಾದಿತ್ಯೋ ರಸಃ ಯಶ್ಚಾಸಾವಾದಿತ್ಯ ತಸ್ಮಾತ್ ಪುರುಷಂ ಪ್ರತ್ಯಾದಿತ್ಯೋ ಭವತಿ ಅಂತ ಹೀಗೆ ಏನು ಐತರೇಯ ಉಪನಿಷತ್ತಿನ ವಾಕ್ಯ ಇದೆ. ಆದ್ರಿಂದ ಈ ಇತ್ಯಾದಿ ಬಹು ಆದಿತ್ಯ ಶ್ರುತೇ. ಬಹು ಅಂತ ಅನ್ನೋದನ್ನ ಕಳೆದ ದಿವಸ ನಾನು ವಿವರಿಸಲಿಲ್ಲ ಅಂತ ಕಾಣಿಸುತ್ತೆ. ಬಹು ಆದಿತ್ಯರನ್ನ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆದಿತ್ಯ ಪ್ರತಿಯೊಬ್ಬರಿಗೂ ಕೂಡ ಅಭಿಮುಖನಾಗಿದ್ದಾನೆ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಈ ಆದಿತ್ಯನೇ ಸರ್ವಗತ ಆಗಬೇಕೆ ಹೊರತು ಬೇರೆ ಯಾರು ಕೂಡ ಆಗೋದಿಲ್ಲ. ಮತ್ತೆ ಸೂರ್ಯ ಆತ್ಮ ಜಗತಃ ಇತಿ ಸೌರಮಂತ್ರ ಉದಾಹರಣಾಚ. ಸೂರ್ಯ ಆತ್ಮ ಜಗತ ಸೃಷ್ಟಿ ಎಂಬುದಾಗಿ ಸೌರ ಮಂತ್ರವನ್ನ ಉದಾಹರಿಸಿದ್ದಾರೆ ಕೂಡ. ಬಹುವಾದಿತ್ಯ ಅಂದ್ರೆ ಅನೇಕ ವಾಕ್ಯಗಳಲ್ಲಿ ಆದಿತ್ಯ ಶಬ್ದ ಇದೆ. ಆದಿತ್ಯನ ಬಹುರೂಪಗಳನ್ನ ಅಂತ ನಾನು ಹೇಳಿದೆ. ಪುರುಷಂ ಪ್ರತಿ ಆದಿತ್ಯ, ಪ್ರತಿಯೊಬ್ಬರಿಗೂ ಕೂಡ ಈ ಸೂರ್ಯ ಅನ್ನೋದು ಅಭಿಮುಖನಾಗಿರ್ತಾನೆ ಅಂತ ಆ ಅರ್ಥದಲ್ಲಿ ನಾನು ಹೇಳಿದೆ. ಆದರೆ ಹಾಗೆ ಹೇಳೋದಕ್ಕಿಂತ ಎಲ್ಲಾ ಕಡೆನೂ ಕೂಡ ಆದಿತ್ಯ ಎಂಬ ಶಬ್ದ ಕೇಳಿ ಬರ್ತಾ ಇರೋದ್ರಿಂದ ಶ್ರೇಷ್ಠಾಯಮ ಶರೀರ ಪ್ರಜ್ಞಾತ್ಮ ಯಶ್ಚಾಸಾವಾದಿತ್ಯ ಅನ್ನೋಲ್ಲಿ ಆದಿತ್ಯ ಶಬ್ದ ಕೇಳಿ ಬಂದಿದೆ. ಅದಕ್ಕಿಂತ ಮುಂಚೆ ತಸ್ಯ ಅಸಾವಾದಿತ್ಯೋ ರಸಃ ಅಂತನ್ನುವಲ್ಲಿ ಆದಿತ್ಯ ಶಬ್ದ ಕೇಳಿ ಬಂದಿದೆ. ಹೀಗೆ ಅನೇಕ ಕಡೆ ಕೇಳಿ ಬಂದಿರೋದ್ರಿಂದ ಆದಿತ್ಯನೇ ಇಲ್ಲಿ ಪ್ರತಿಪಾದ್ಯರಾಗಬೇಕು, ಸರ್ವಗತ ಪ್ರತಿಪಾದ್ಯರಾಗಬೇಕು ಅಂತ ಅದ್ರ ತಾತ್ಪರ್ಯ. ಅಲ್ಲಿವರೆಗೆ ಕಳೆದ ದಿವಸ ಆಗಿತ್ತು. ಏತಸ್ಯಾಮಿತಿ ಕ್ಷಿತ್ಯಾದಿಷು ಉಕ್ತ ಆದಿತ್ಯೇ ಅಸ್ಯ ಇತಿ ಅನುಕ್ತತ್ವ ಲಿಂಗಾಚ್ಯ. ಮತ್ತೆ ಇದರ ಮುಂದೆ ಏನು ವಾಕ್ಯ ಇದೆಯಲ್ಲ, ಈ ಅಯೋಗ್ಯರಿಗೆ ಉಪದೇಶ ಮಾಡಬಾರದು ಅಂತ, ಅಲ್ಲಿ ಏತಮಸ್ಯಾಂ ಏತಂ ದಿವಿ ಏತಂ ವಾಯೋ ಅಂತ ಹೀಗೆಲ್ಲ ಪ್ರತಿಪಾದನೆ ಮಾಡಿರುವುದನ್ನು ಗಮನಿಸಬೇಕು. ಏತಂ ಈ ಆದಿತ್ಯನನ್ನ, ಅಸ್ಯಾಂ ಈ ಭೂಮಿಯಲ್ಲಿ, ದಿವಿ ಆಕಾಶದಲ್ಲಿ, ವಾಯುವಿನಲ್ಲಿ, ದಿವಿ ಅಂದರೆ ಸ್ವರ್ಗದಲ್ಲಿ ಅಂತ ತಿಳ್ಕೋಬಹುದು, ವಾಯು ಅಂದರೆ ವಾಯುವಿನಲ್ಲಿ, ಆಕಾಶದಲ್ಲಿ, ನೀರಿನಲ್ಲಿ, ಔಷಧಿಗಳಲ್ಲಿ, ವನಸ್ಪತಿಗಳಲ್ಲಿ, ಚಂದ್ರನಲ್ಲಿ, ನಕ್ಷತ್ರನಲ್ಲಿ ಮತ್ತು ಸರ್ವಭೂತಗಳಲ್ಲಿ ಇವನನ್ನೇ ತಿಳ್ಕೋಬೇಕು ಅಂತ ಬಂದಿದೆ. ಅಲ್ಲಿ ಪ್ರತಿಯೊಂದು ಕಡೆನೂ ಕೂಡ ಕ್ಷಿತ್ಯಾದಿಷು ಉಕ್ತ ಏತಮಸ್ಯಾಂ ಅಂತ ಪ್ರಾರಂಭ ಮಾಡಿ ಮುಂದೆ ಅನೇಕ ಕಡೆ ಕ್ಷಿತಿ ಮೊದಲಾದವುಗಳಲ್ಲಿ ಅವನನ್ನ ಕಾಣಬೇಕು ಅಂತ ಹೀಗೆ ಬಂದಿದೆ. ಜ್ಞಾನಿಗಳು ಕಾಣ್ತಾರೆ ಅಂತ ಸಪ್ತಮಿ ವಿಭಕ್ತಿ ಎಲ್ಲ ಕಡೆ ಇದೆ. ಆದರೆ
ಏತಮ್ ಆದಿತ್ಯ ಅಂತ ಬಂದಿಲ್ಲ, ಅದನ್ನು ಗಮನಿಸಬೇಕು. ಈ ಸೂರ್ಯನಲ್ಲಿ, ಚಂದ್ರನಲ್ಲಿ, ನಕ್ಷತ್ರಗಳಲ್ಲಿ, ಔಷಧಿಗಳಲ್ಲಿ, ವನಸ್ಪತಿಗಳಲ್ಲಿ ಭಗವಂತನೇ ವಿಷ್ಣುವೇ ಇದ್ದಾನೆ ಅಂತ ಒಂದು ವೇಳೆ ಆಗಿದ್ರೆ ಏತಮ್ ಆದಿತ್ಯ ಅಂತ ಒಂದು ಹೇಳ್ತಿದ್ರಲ್ಲ, ಅದೆಲ್ಲೂ ಬಂದಿಲ್ಲ. ಅನ್ಯಥಾ ಏತಮ್ ಆದಿತ್ಯೇ ಇತಿ ಉಕ್ತಿ ಸ್ಯಾತ್. ಶಿತ್ಯಾದಿಶು ಅಂತ ಸಪ್ತಮಿ ವಿಭಕ್ತಿಯಲ್ಲಿ ಹೇಗೆ ಪ್ರಯೋಗ ಮಾಡಿದ್ದಾರೆ ಹಾಗೇನೆ ಏತಮ್ ಆದಿತ್ಯೇ, ಇವನನ್ನ ಆದಿತ್ಯನಲ್ಲಿಯೂ ಕೂಡ ಕಾಣುತ್ತಾರೆ ಎಂಬುದಾಗಿ ಸಪ್ತಮಿ ವಿಭಕ್ತಿ ಇರ್ತಿತ್ತು. ಯಾಕೆಂದ್ರೆ ಆದಿತ್ಯನಿಗೆ ಸಮಾನರಾದವರು ಯಾರು? ಚಂದ್ರ ಮೊದಲಾದವುಗಳು. ಆ ಚಂದ್ರನ ಬಗ್ಗೆ ಹೇಳಿದರು, ವನಸ್ಪತಿಗಳ ಬಗ್ಗೆ ಹೇಳಿದರು, ಔಷಧಿಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ, ಎಲ್ಲರ ಬಗ್ಗೆನೂ ಹೇಳಿದ್ದಾರೆ. ಅವೆಲ್ಲದರ ಅಂತರ್ಯಾಮಿ ವಿಷ್ಣು ಅಂತ ನೀವು ಹೇಗೆ ಹೇಳ್ತಿರೋ ಹಾಗೆ ಸೂರ್ಯನ ಅಂತರ್ಯಾಮಿ ಕೂಡ ವಿಷ್ಣು ಅನ್ನೋ ತಾತ್ಪರ್ಯ ಶ್ರುತಿಗಿದ್ದಿದ್ರೆ ಆವಾಗ ಏತಮ್ ಆದಿತ್ಯ ಅಂತ ಹೇಳ್ತಿದ್ರಲ್ಲ. ಯಾಕೆಂದ್ರೆ ಆದಿತ್ಯನಿಗೆ ಸಮಾನರಾದ ಚಂದ್ರ, ನಕ್ಷತ್ರ ಆದಿಗಳನ್ನು ಹೇಳಿದಾರಲ್ಲ. ಅತಯೇವ ನ ಶ್ರುತೇ ಅಂತರ್ಯಾಮಿ ವಿಷಯತ್ವ ವಿದ್ಯತೆ. ಈ ಕಾರಣದಿಂದಲೇ ಈ ಶ್ರುತಿ ಐತರೇಯ ಉಪನಿಷತ್ತು ಇದು ಅಂತರ್ಯಾಮಿ ವಿವಕ್ಷೆಯಿಂದ ಹೊರಟದ್ದಲ್ಲ, ಹೊರತು ಸೂರ್ಯನನ್ನೇ ಸರ್ವಗತ ಅಂತ ಹೇಳಲಿಕ್ಕೆ ಹೇಳುವ ತಾತ್ಪರ್ಯ ಅದಕ್ಕಿದೆ ಅಂತ ಒಂದು ಅಭಿಪ್ರಾಯ. ಈ ಹಿಂದೆ ಈ ಮುಖ್ಯ ಪ್ರಾಣ ಶಬ್ದ ವಾಚ್ಯನಾದವನು ಯಾರು ಅಂತ ಪ್ರಶ್ನೆ ಮಾಡಿದ್ರಲ್ಲ ಅಂತಿಮ ಪ್ರಾಣಾಧಿಕರಣದಲ್ಲಿ. ಅಲ್ಲಿ ಪ್ರಾಣ ಶಬ್ದ ವಾಚ್ಯನಾದವನು ಒಂದಾ ಮುಖ್ಯ ಪ್ರಾಣನೇ ಆಗಬೇಕು ಅಥವಾ ಸರ್ವಜೀವರಾಗಬೇಕು. ಪೂರ್ವ ಪಕ್ಷ ಎರಡು ಪ್ರಶ್ನೆ ಮಾಡೋರು ಎರಡು ತರ ಪ್ರಶ್ನೆ ಮಾಡಿದ್ದಾರೆ ಅಂತ ಈ ಹಿಂದೆ ಬಂದಿತ್ತಲ್ಲ, ಅದೇ ತರ ಇಲ್ಲೂ ಕೂಡ ಸರ್ವಗತನಾದವನು ಒಂದ ಸೂರ್ಯನಾಗಬೇಕು ಅಥವಾ ಸರ್ವಜೀವರಾದರೂ ಸರ್ವಗತರಾಗಬಹುದು. ಸರ್ವಜೀವಾನಾಂಬ ಏತತ್ ಸರ್ವಗತತ್ವ ಮುಚ್ಯತೆ. ಸಮಸ್ತ ಜೀವನನ್ನು ಕೂಡ ಸರ್ವಗತರು ಅಂತ ಈ ವೇದವಾಕ್ಯ ಹೇಳಿದೆ. ಹೀಗಾದ್ರೂ ಕೂಡ ಪೂರ್ವ ಪಕ್ಷಿಯಾದಿವನಿಗೆ ವಾದ ಮಾಡುವಂತ ಒಂದು ಅವಕಾಶ ಇದೆ. ಸರ್ವಜೀವನನ್ನು ಸರ್ವಗತ ಅಂತ ಯಾರು ಹೇಳ್ತಾರೆ, ಯಾವ ಸಿದ್ಧಾಂತದವರು ಪ್ರಶ್ನೆ ಅಲ್ಲ. ಹಾಗೊಂದು ಒಂದು ಪ್ರಶ್ನೆ ಬರ್ಲಿಕ್ಕೆ ಅವಕಾಶ ಇದೆ ಅಂತ ಅದರ ತಾತ್ಪರ್ಯ. ಯಾಕೆಂದ್ರೆ ಚಕ್ಷುರ್ಮಯ, ಶ್ರೋತ್ರಮಯ, ಛಂದೋಮಯ, ಮನೋಮಯೋ, ವಾಂಗ್ಮಯ, ಆತ್ಮ ಅಂತ ಹೀಗೆ ಅವನ ಲಿಂಗಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅಲ್ಲಿ ತಲ್ಲಿಂಗಂ ಅಂತರ್ಯಾಮಿ ವಿಷಯ, ಅಲ್ಲೇನು ಚಕ್ಷುರ್ಮಯ, ಶ್ರೋತ್ರಮಯ ಅಂತ ಹೀಗೆಲ್ಲ ಹೇಳಿದಾರಲ್ಲ, ಅದು ಆ ಅಂತರ್ಯಾಮಿ ಆದವನನ್ನೇ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಹೇಳಿದ ವಿಷಯ ಅಲ್ಲ. ಅದು ತಲ್ಲಿಂಗಂ, ಆ ಚಕ್ಷುರ್ಮಯತ್ವ ಇತ್ಯಾದಿಗಳು, ಶ್ರೋತ್ರಮಯತ್ವ ಇತ್ಯಾದಿಗಳು ಅಂತರ್ಯಾಮಿಯ ಕುರಿತಾಗಿ ಇರುವಂಥವಲ್ಲ. ಯಾಕೆಂದ್ರೆ ತಸ್ಯ ಅಪರಿಚ್ಛಿನ್ನತ್ವೇನ, ಅಂತರ್ಯಾಮಿ ಬ್ರಹ್ಮ ಏನಿದ್ದಾನೆ, ನೀವು ಹೇಳುವಂಥ ಬ್ರಹ್ಮ ಅವನು ಅಪರಿಚ್ಛಿನ್ನ, ಯಾವುದೇ ರೀತಿಯಾದ ಇತಿ ಮಿತಿ ಅವನಿಗಿಲ್ಲ. ಪರಿಚ್ಛೇದ ಅಂದ್ರೆ ಮಿತಿ, ಇವನು ಪರಿಚ್ಛೇದ ಅಂದ್ರೆ ಮಿತಿ, ಪರಿಚ್ಛಿನ್ನ ಅಂದ್ರೆ ಮಿತಿ ಉಳ್ಳವನು. ಹಾಗೆ ಅಪರಿಚ್ಛಿನ್ನ ಅಂದ್ರೆ ಮಿತಿ ಇಲ್ಲದೇ ಇರುವವನು ಅಂತ ಅದರ ತಾತ್ಪರ್ಯ ಆಗ್ತದೆ. ತಸ್ಯ ಅಂತರ್ಯಾಮಿ ಆದಂತಹ ವಿಷ್ಣು, ನಿಮ್ಮ ವಿಷ್ಣು ಇರ್ತಾನೆ, ಅವನು ಅಪರಿಚ್ಛಿನ್ನ. ಸರ್ವೇಷು ಭೂತೇಷು ಇತ್ಯುಕ್ತ ಅಲ್ಪೌಕಸ್ತ್ವ ಅಯೋಗ. ಈಗ ಸರ್ವ ಚೇತನರಲ್ಲಿಯೂ ಅವನಿದ್ದಾನೆ ಅಂತ ಇಲ್ಲಿ ಬಂದಿದೆ. ಸರ್ವಚೇತನರಲ್ಲಿಯೂ ಅವನಿದ್ದಾನೆ ಅಂತ ಅನ್ನೋದನ್ನ ನೀವು ಹೇಗೆ ಹೊಂದಿಸ್ತೀರಿ? ಯಾಕೆಂದ್ರೆ ಇಲ್ಲೇನು ಪ್ರಶ್ನೆ ಬಂದಿದೆ, ಸರ್ವಭೂತೇಶು ಅಂತ ಹೇಳಿದ್ರಿಂದ ಅಲ್ಪೌಕತ್ವ ಅಂದ್ರೆ ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಅವನಿದ್ದಾನೆ ಅಂತ ವರ್ಣನೆ ಮಾಡ್ತಿದ್ದಾರೆ. ಸರ್ವಭೂತಗಳು ಅಂದ್ರೆ ಸರ್ವಚೇತನಗಳು ಅಂತ ಅರ್ಥ. ಇಲ್ಲಿ ನಿಮಗೆ ಇದನ್ನು ಕೇಳುವವರಿಗೆ ಜಿಜ್ಞಾಸೆ ಬರಬಹುದು. ಸರ್ವಭೂತೇಶು ಅಂದ್ರೆ ಎಲ್ಲಾ ಜಡಾಚೇತನಗಳಲ್ಲೂ ಅವನಿದ್ದಾನೆ ಅಂತ ವ್ಯಾಪ್ತಿಯನ್ನೇ ಹೇಳಿದಾರಲ್ಲ, ಅಲ್ಪ ಸ್ಥಾನಗಳು ಅಂತ ಯಾಕೆ ಅಂತ ಪ್ರಶ್ನೆ ಬರಬಹುದು. ಪ್ರಶ್ನೆ ಮಾಡುವವರು ಆ ಥರ ಮಾಡಿದ್ದಾರೆ. ಯಾಕೆಂದ್ರೆ ಅಲ್ಪ ಸ್ಥಾನಗಳಲ್ಲಿ ಎಲ್ಲ ಜಡಗಳಲ್ಲಿ ಇಲ್ಲ, ಚೇತನಗಳಲ್ಲಿ ಮಾತ್ರ ಇದ್ದಾನೆ ಅಂತ ಹೀಗೆ ಅಲ್ಪೌಕಸ್ತ್ವವನ್ನ ವರ್ಣನೆ ಮಾಡಿದ್ದಾರೆ. ನಿಮ್ಮ ವಿಷ್ಣು ಅಲ್ಪೌಕಸ್ತ್ವ ಇರುವವನಲ್ಲ, ಅವನು ಸರ್ವತ್ರ ಇರುವವನು. ಆದ್ರಿಂದ ಈ ಕೆಲವೇ ಪ್ರದೇಶಗಳಲ್ಲಿ ಇರುವಂತಹ ಈ ಇದ್ದಾನೆ ಅಂತ ಇಲ್ಲೇನು ವರ್ಣನೆ ಮಾಡಿದ್ದಾರೆ, ಇದು ನಿಮಗೆ ಹೊಂದೋದಿಲ್ಲ ಅಂತ ತಾತ್ಪರ್ಯ. ಈಗ ನೋಡಿ, ತಸ್ಯ ಅಪರಿಚ್ಛಿನ್ನತ್ವೇನ ಅಂತ ಅನ್ನೋದಕ್ಕೆ ಏಷಮಿ ಆತ್ಮ ಅಂತರ್ಹೃದಯ ಧ್ಯಾಯಾನ್, ಇವನು
ನನ್ನ ಹೃದಯದೊಳಗಿದ್ದಾನೆ, ಈ ಸಮಯ ಆತ್ಮ ಅಂತರ ಹೃದಯ ನನ್ನ ಹೃದಯದೊಳಗಿದ್ದಾನೆ ಅಂತ ಈ ವೇದವಾಕ್ಯ ಅವನನ್ನ ವರ್ಣನೆ ಮಾಡಿದೆ ಅಂತ ಒಂದು ಭಾವದೀಪದಲ್ಲಿದೆ. ಅದನ್ನು ಗುರುತು ಮಾಡಿಕೊಳ್ಳಿ. ಜಾಯಾನ್ ಅಂತ ವರ್ಣನೆ ಮಾಡ್ತಾ ಇದೆ. ಜಾಯಾನ್ ಅಂದ್ರೆ ಶ್ರೇಷ್ಠ, ಸರ್ವತ್ರ ವ್ಯಾಪ್ತ ಅಂತ ಹೀಗೆ ಅರ್ಥ ಗೊತ್ತಾಗ್ತದೆ. ಭೂತೇಶು ಇತಿ ಉಕ್ತ್ಯ ಪ್ರತೀತಂ ಏಕದೇಶಸ್ಥತ್ವ ರೂಪಂ ಅಲ್ಪೌಕಸ್ತ್ವಂ ಸರ್ವಗತ ಸರ್ಷಪಾಂತಸ್ಥತ್ವಂ ಬ್ರಹ್ಮಾಂಡೇ ಇವ ನ ಯುಕ್ತಂ ಇತ್ಯರ್ಥ ಅಂತಿದೆ. ಭೂತೇಶು ಬಂದಿದೆ ಸರ್ವಭೂತೇಶು. ಸರ್ವಭೂತೇಶು ಎಂಬ ಮಾತಿನಿಂದ ನಮಗೆ ತಿಳಿದು ಬರುವಂಥದ್ದೇನು? ಭಾವದೀಪದಲ್ಲಿ 652ನೇ ಪುಟ ನೋಡಿ, ಅಲ್ಲೇನು ಬರ್ತಿದೆ ಅಂದ್ರೆ ಏಕದೇಶಸ್ಥತ್ವ ರೂಪಂ ಅಲ್ಪೌಕಸ್ತ್ವಂ. ಕೆಲವೇ ಪ್ರದೇಶಗಳಲ್ಲಿ, ಏಕದೇಶ ಅಂದ್ರೆ ಕೆಲವೇ ಜಾಗಗಳಲ್ಲಿ ಇರುವಿಕೆ, ಅದೇ ಅಲ್ಪೌಕಸ್ತ್ವ. ಜೈತತ್ ಹೇಳಿದ ಅಲ್ಪೌಕಸ್ತ್ವ ಅಂದ್ರೆ ಅದೇ. ಅಲ್ಪೌಕಸ್ತ್ವಂ ನ ಯುಕ್ತಂ. ಈ ಸರ್ವಗತ ಸರ್ಷಪಾಂತಸ್ಥತ್ವ ಬ್ರಹ್ಮಾಂಡಿ ಅಂತ ಏನಿದೆ ಅದನ್ನೇ ನಾನು ವಿವರಿಸ್ಲಿಕ್ಕೆ ಹೋಗಿಲ್ಲ. ಎಲ್ಲ ದೃಷ್ಟಾಂತಗಳು ನಮಗೆ ಬೇಕಾಗಿಲ್ಲ. ಕೆಲವು ಸರಿ ನನಗದು ಮನವರಿಕೆ ಆಗಿಲ್ಲ ಹೋದ್ರೆ ಬಿಟ್ಟಿರ್ತೇನೆ. ಆದ್ರಿಂದ ಈ ಸರ್ವಭೂತೇಶು ಅಂತ ಹೇಳಿದ್ದೇನಿದೆ ಅದು ಕೆಲವೇ ಕಡೆ ಇರುವವನು ಅಂತ ಅರ್ಥವನ್ನು ತೋರಿಸ್ತದೆ. ಹಾಗಿರುವಾಗ ಅಪರಿಚ್ಛಿನ್ನನಾದಂತಹ ಪರಮಾತ್ಮನಿಗೆ ಅದು ಸರಿ ಹೊಂದೋದಿಲ್ಲ. ಅದು ಸೂರ್ಯನಿಗೆ ಮಾತ್ರ, ಆದಿತ್ಯನಿಗೆ ಮಾತ್ರ ಸರಿ ಆಗ್ತದೆ ಅಂತ ಪ್ರಶ್ನೆ. ಮತ್ತೆ ಚಕ್ಷುರ್ಮಯತ್ವ ಜೈವಗಾಶ್ಯ, ನಿಮ್ಮ ವಿಷ್ಣು ಚಕ್ಷುರ್ಮಯ ಆಗೋದು ಹೇಗೆ, ಶ್ರೋತ್ರಮಯ ಆಗೋದು ಹೇಗೆ? ಯಾಕೆಂದ್ರೆ ಚಕ್ಷುರ್ಮಯ ಅಂದ್ರೆ ಏನರ್ಥ? ಚಕ್ಷುರೇಂದ್ರಿಯದಿಂದ ಹುಟ್ಟುವ ಜ್ಞಾನವುಳ್ಳವನು, ಶ್ರೋತ್ರೇಂದ್ರಿಯದಿಂದ ಹುಟ್ಟುವ ಜ್ಞಾನವುಳ್ಳವನು, ಹೀಗೆಲ್ಲ ಅದಕ್ಕೆ ಅರ್ಥ ಆಗ್ತದೆ. ಆದರೆ ಅವನ ಜ್ಞಾನ ಅಂತ ಅನ್ನೋದು ಈ ಥರ ಯಾವುದೋ ಒಂದು ಇಂದ್ರಿಯದಿಂದ ಹುಟ್ಟುವಂಥದ್ದಲ್ಲ. ತಚ್ಚ ನಿತ್ಯ ಜ್ಞಾನೇ ಅಂತರ್ಯಾಮಿನಿ ನಯುಕ್ತ ಮಿತಿ ಭಾವೇನ, ಭಾವದೀಪದಲ್ಲಿ ನಿತ್ಯವಾದ ಜ್ಞಾನ ಉಳ್ಳವನು ಅಂಥ ಅಂತರ್ಯಾಮಿಗೆ ಅದು ಸರಿ ಹೊಂದೋದು ಹೇಗೆ? ಅದು ಸರಿ ಆಗೋದಿಲ್ಲ ಅಂತ ತಾತ್ಪರ್ಯ. ಅತಃ ವಿಷ್ಣು ಅನ್ಯಸ್ಯೇವ ಸರ್ವಗತತ್ವ, ವಿಷ್ಣುವಿಗಿಂತ ಭಿನ್ನನಾದ ಸೂರ್ಯನೇ ಸರ್ವಗತ ಆಗಬೇಕು, ಅನ್ಯಸ್ಯ ಅವನೇ ಪ್ರಾಣನಾಗಬೇಕು, ಅದು ಸರ್ವ ಜೀವರಾದರೂ ಆಗಬೇಕು. ಆನಂದಮಯತ್ವವು ಅವನಿಗೆ ಬರಬೇಕು ಹೊರತು ವಿಷ್ಣುವಿಗೆ ಬರೋದು ಸಾಧ್ಯ ಇಲ್ಲ ಅಂತ ಪ್ರಶ್ನೆ. ಜೀವರು ಚಕ್ಷುಸ್ಸೆಂಬ ಕರ್ಣ, ಶ್ರೋತ್ರವೆಂಬ ಕರ್ಣ ಮತ್ತೆ ಉಳಿದ ಕರ್ಣಗಳಿಂದ ಜ್ಞಾನ ಪಡೆಯುವವರು. ಅವರ ಜ್ಞಾನ ನಿತ್ಯ ಜ್ಞಾನ ಅಲ್ಲ. ಆದ್ರೆ ಇವನ ಜ್ಞಾನ ನಿತ್ಯ ಜ್ಞಾನ. ಅದರಿಂದ ಅವನಿಗೆ ಚಕ್ಷುಕರ್ಣತ್ವ, ಶ್ರೋತ್ರಕರ್ಣತ್ವ ಇದು ಹೇಗೆ ಅಂತ ಅವರ ಪ್ರಶ್ನೆ. ಈಗ ನಾವು ನೋಡಿದ ಚಕ್ಷುರ್ಮಯ, ಶ್ರೋತ್ರಮಯ, ಛಂದೋಮಯೋ, ಮನೋಮಯೋ, ವಾಂಗ್ಮಯ, ಆತ್ಮ ಅಂತೇನು ಮಾತಿದೆ, ಇದು ಚತ್ವಾರ ಪುರುಷ ಇತಿ ಪಾತ್ವಃ ಅನ್ನುವ ವಾಕ್ಯ ಕಳೆದ ದಿವಸ ಏನು ನೋಡಿದ್ದೀವಿ. ಅದರ ಹಿಂದೆ ಒಂದು 3-4 ಮಂತ್ರ ಹಿಂದೆ ಬಂದಿರುವಂಥ ವಿಚಾರ. 3-4 ಮಂತ್ರ ಅಥವಾ 4 ಪುಟ ಮಂತ್ರ ಏನು ಬಂದಿಲ್ಲ, ಹಿಂದಿನ ಮಂತ್ರವೇ ಇದು. ಚತ್ವಾರ ಪುರುಷ ಅನ್ನೋದಕ್ಕಿಂತ ಮುಂಚೆ ಸೇ ಸೋಕ್ಷರ ಸಮ್ಮಾನ ಅಂತ. ಈ ಅಕ್ಷರ ಸಮ್ಮಾನ ಅದೇನು ನಮ್ಗೆ ಇಲ್ಲಿ ಬೇಕಾಗಿಲ್ಲ, ಸುಮ್ಮನೆ ಹೇಳ್ತಿದ್ದೀನಿ ಅದೇನು ಅಂತ. ಅಸ್ಥಿ ಮೊದಲಾದವುಗಳಲ್ಲಿ, ಎಲುಬು ಮೊದಲಾದವುಗಳಲ್ಲಿ ಈ ಭಗವಂತನ ರೂಪಗಳಿವೆ. ಅಕ್ಷರಗಳಲ್ಲಿ ಎಷ್ಟು ರೂಪಗಳಿವೆಯೋ ಅಷ್ಟೇ ರೂಪಗಳು ಈ ಎಲುಬು ಮೊದಲಾದವುಗಳಲ್ಲಿ ಕೂಡ ಇವೆ. ಅದನ್ನೆಲ್ಲ ಹಿಂದೆ ಪ್ರತಿಪಾದನೆ ಮಾಡಿದ್ದಾರೆ, ನಮ್ಗೆ ಅದೇನು ಬೇಡ ಈಗ. ನಮಗೀಗ ಬೇಕಾಗಿರುವುದು ಚಕ್ಷುರ್ಮಯ. ಅದಕ್ಕೆ ನಮ್ಮ ಸಿದ್ಧಾಂತದ ಅರ್ಥ ಪೂರ್ಣ ದರ್ಶನ ಶಕ್ತಿ ಇದ್ದವನು, ಪೂರ್ಣ ಶ್ರವಣ ಶಕ್ತಿ ಇದ್ದವನು, ಸತ್ಯಕಾಮ. ಮನೋಮಯ ಅಂದ್ರೆ ಸತ್ಯಕಾಮ, ಛಂದೋಮಯ ಅಂದ್ರೆ ಸತ್ಯಕಾಮ, ಮತ್ತೆ ಮನೋಮಯ ಅಂದ್ರೆ ಪೂರ್ಣ ಜ್ಞಾನ ಶಕ್ತಿ ಉಳ್ಳವನು, ವಾಂಗ್ಮಯ ಅಂದ್ರೆ ಸರ್ವ ವಕ್ತೃತ್ವ ಶಕ್ತಿ ಉಳ್ಳವನು, ಆತ್ಮ ಅಂದ್ರೆ ಬಲರೂಪ ಇತ್ಯಾದಿ ನಮ್ಮ ಸಿದ್ಧಾಂತದ ಪ್ರಕಾರ ಇದರ್ಥ. ಈ ತರ ತಿಳ್ಕೊಂಡವರಿಗೆ ಎಲ್ಲಾ ಥರದ ಸುಖ ಸಂಪತ್ತುಗಳು ಕೂಡ ಸಿಗ್ತವೆ. ಜ್ಞಾನವೆಂಬ ಪುತ್ರನನ್ನು ಪಡೀತಾನೆ, ಮತ್ತೆ ಸ್ವರೂಪ ಸುಖಾನುಭವ ಉಳ್ಳವನಾಗ್ತಾನೆ ಅಂತ ಹೀಗೆಲ್ಲ ಅದ್ರ ಫಲಶ್ರುತಿ ಇದೆ. ಅಲ್ಲಿ ಬಂದಿರುವಂತಹ ವಾಕ್ಯವನ್ನ ತಗೊಂಡಿದ್ದಾರೆ. ನಾವು ಸಿದ್ಧಾಂತದ ಪ್ರಕಾರ ಅರ್ಥ ಏನು ಅಂತ ಹೇಳಿದ್ವಿ. ಆದ್ರೆ ಪ್ರಶ್ನೆ ಮಾಡುವವರು ಚಕ್ಷುರ್ಮಯ ಅಂದ್ರೆ ಕಣ್ಣೆಂಬ ಇಂದ್ರಿಯವನ್ನು ಇಟ್ಕೊಂಡು ಅದರ ಮೂಲಕ ಜ್ಞಾನ ಪಡ್ಕೊಂಡವನು, ಮತ್ತೆ ಕಿವಿ ಮೂಲಕ ಜ್ಞಾನವನ್ನು ಪಡ್ಕೊಳ್ಳುವವನು ಅಂತ ಹೀಗೆ ಪ್ರಶ್ನೆ ಮಾಡಿದ್ದಾರೆ. ಅದನ್ನ
ಇಲ್ಲಿಟ್ಕೊಂಡು ಸೂರ್ಯ ಸರ್ವಗತ ಆಗಬೇಕು ಅಥವಾ ಜೀವರು ಸರ್ವಾಂತರ್ಗತರಾಗಬೇಕು ಅಂತ ಎರಡನೇ ಪ್ರಶ್ನೆ ಏನಿದೆ, ಆ ಎರಡನೇ ಪೂರ್ವ ಪಕ್ಷಕ್ಕೆ ಅಥವಾ ಪ್ರಶ್ನೆಗೆ ಈ ವೇದವಾಕ್ಯವೇ ಆಧಾರ ಆಗ್ತದೆ. ಸಿದ್ಧಾಂತ ಸೂತ್ರ ಮೌತಾದಿ ವ್ಯಾಚಷ್ಟೆ, ಸಿದ್ಧಾಂತವನ್ನು ಹೇಳುವಂತಹ ಸೂತ್ರನೇ ಈ ಸೂತ್ರ ಸರ್ವತ್ರ ಪ್ರಸಿದ್ಧೋಪದೇಶ ಅಂತ. ಅದನ್ನು ಇಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅದೇನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನು ನಾಳೆ ದಿವಸ ನೋಡೋಣ. ಈಗ ಈ ಹಿಂದಿನ ಅಧ್ಯಾಯದಲ್ಲಿ ನಾಮಾತ್ಮಕ ಶಬ್ದಗಳ ಸಮನ್ವಯ ಮತ್ತು ಈ ಅಧ್ಯಾಯದಲ್ಲಿ ಲಿಂಗಾತ್ಮಕ ಶಬ್ದಗಳ ಸಮನ್ವಯ ಅಂತ ಬಂತು. ಅದನ್ನ ಈ ಹಿಂದೆ ನಾವು ಅದರ ಅರ್ಥ ನೋಡಿದ್ವಿ. ಈಗ ಇನ್ನೊಂದ್ಸರಿ ಅದನ್ನು ಹೇಳ್ತಿದ್ದೇನೆ. ನಾಮಾತ್ಮಕ ಶಬ್ದಗಳು ಅಂದ್ರೆ ಈ ಪ್ರವೃತ್ತಿ ನಿಮಿತ್ತವಿಲ್ಲದೆ ಕೇವಲ ಹೆಸರು ಎಂಬ ಅರ್ಥದಲ್ಲಿ, ಕೇವಲ ಹೆಸರು ಎಂಬ ಹಿನ್ನೆಲೆಯಲ್ಲಿ ಒಂದು ವ್ಯಕ್ತಿಯನ್ನು ಹೇಳುವಂಥ ಶಬ್ದವನ್ನು ನಾಮಾತ್ಮಕ ಅಂತಾರೆ. ಈಗ ನಮಗೆ ಜಗತ್ತಿನ ಉದಾಹರಣೆ ತಗೊಂಡ್ರೆ, ನಮಗೆ ನಿಮಗೆ ಎಲ್ರಿಗೂ ಕೂಡ ಒಂದು ಹೆಸರಿಟ್ಟಿರ್ತಾರೆ. ಆ ಹೆಸರಿನ ಅರ್ಥ, ಹೆಸರಿನ ಪ್ರವೃತ್ತಿ ನಿಮಿತ್ತ ಅದರ ಗುಣ ವಿಶೇಷಣಗಳು ನಮ್ಮಲ್ಲಿ ಇದ್ದೇ ಇರ್ತವೆ ಅಂತಿಲ್ಲ. ನಮ್ಮನ್ನು ಕರೀಲಿಕ್ಕೆ ಒಂದು ಹೆಸರು ಬೇಕಾದ್ರಿಂದ ಆ ಹೆಸರಿಟ್ಟಿರ್ತಾರೆ. ಆದ್ರಿಂದ ನಮಗದು ಕೇವಲ ನಾಮ, ಅದರ ಪ್ರವೃತ್ತಿ ನಿಮಿತ್ತ ಅರ್ಥಾತ್ ಗುಣಲಕ್ಷಣದ ಪರಿಗಣನೆ ಇಲ್ಲದೇನೆ ಅದೊಂದು ಕೇವಲ ನಾಮ ಮಾತ್ರ ನಮಗೆ ನಿಮಗೆ ಇಟ್ಟಿರುವ ಹೆಸರು. ಆದರೆ ನಮಗೆ ನಿಮಗೆ ಗಂಡ, ಹೆಂಡತಿ, ಅಧ್ಯಾಪಕ, ಚಾಲಕ, ಪಾಚಕ ಅಂತ ಹೀಗೆಲ್ಲ ಇನ್ನೊಂದು ಹೆಸರಿನಿಂದಲೂ ಕರೀತಾರಲ್ಲ. ಆ ಥರ ಕರೆದಾಗ ಅದು ಅಡಿಗೆ ಮಾಡದೇ ಇದ್ದವ್ರನ್ನ ಪಾಚಕ ಅಂತ ಕರೆಯೋದಿಲ್ಲ, ಅಧ್ಯಾಪನ ಮಾಡದೇ ಇದ್ದವ್ರನ್ನ ಅಧ್ಯಾಪಕ ಅಂತ ಕರೆಯೋದಿಲ್ಲ. ಅಧ್ಯಾಪಕ ಅಂತ ಯಾರಿಗಾರು ಸರ್ನೇಮ್ ಇರಬಹುದು, ಆದರೆ ಅಧ್ಯಾಪಕರು, ಉಪಾಧ್ಯಾಯರು, ಟೀಚರ್ಗಳು ಅಂತ ಅವ್ರನ್ನ ಕರಿಬೇಕಾದ್ರೆ ಅವ್ರ ಅಧ್ಯಾಪನ ಮಾಡ್ತಿರ್ಬೇಕಾಗ್ತದೆ. ಹಾಗೆ ವೈದ್ಯ ವೃತ್ತಿ ಮಾಡ್ತಾ ಇದ್ರೆ ಅವರನ್ನ ವೈದ್ಯರು ಅಂತ ಕರೀತಾರೆ. ಹೀಗೆ ನಮಗೆ ನಿಮಗೆ ಇರುವ ಪರ್ಸನಲ್ ಹೆಸರುಗಳು ಪ್ರವೃತ್ತಿ ನಿಮಿತ್ತ ಇಲ್ಲದೇನೆ ಕೇವಲ ನಾಮಾತ್ಮಕ. ಮತ್ತೆ ಈ ಪ್ರವೃತ್ತಿ ನಿಮಿತ್ತದ ಮೂಲಕ ನಮಗೆ ವಾಚಕವಾದದ್ದು ಪಾಚಕ, ವೈದ್ಯ, ತಂತ್ರಜ್ಞ, ಅಧ್ಯಾಪಕ ಇತ್ಯಾದಿ ಶಬ್ದಗಳು. ಹೀಗೆ ನಮ್ಮಲ್ಲಿ ಈ ಥರದೊಂದು ವಿಭಾಗ ಇದೆ. ವಸ್ತುತಃ ಭಗವಂತನಲ್ಲಿ ಈ ತರ ಕೇವಲ ನಾಮಾತ್ಮಕ, ಕೇವಲ ಲಿಂಗಾತ್ಮಕ ಅನ್ನುವಂಥ ವಿಭಾಗ ಇಲ್ಲ. ನಮಗೆ ನಿಮಗೆ ಪಾಚಕ ಅಂತ ಯಾರು ಹೆಸರು ಕರೆಯೋದಿಲ್ಲ. ನಮ್ಮ ಹೆಸರನ್ನ ನಾವು ನಮ್ಮ ಗುರುತು ಚೀಟಿಗಳಲ್ಲಿ, ನಮ್ಮ ಅಧಿಕೃತ ದಾಖಲೆಗಳ ಪ್ರಕಾರ ನಮ್ಮ ಹೆಸರನ್ನೇ ಬರ್ಕೊಂಡಿರ್ತೇವೆ. ಆದ್ರೆ ನಮ್ಮನ್ನು ಜನ ಗುರುತಿಸುವವರು ಪಾಚಕರು, ಅಧ್ಯಾಪಕರು, ವೈದ್ಯರು, ತಂತ್ರಜ್ಞರು ಅಂತ ಗುರುತಿಸಿರ್ತಾರೆ. ಆದ್ರೆ ಭಗವಂತನಿಗೆ ಅಧಿಕೃತವಾದ ಒಂದು ಹೆಸರು ಬೇರೆ, ಅವನನ್ನ ಸೃಷ್ಟಿಕರ್ತ ಮೊದಲಾದಾಗ ಆತನನ್ನ ಕರೆಯುವ ಶಬ್ದ ಬೇರೆ ಅಂತ ಹಾಗಿಲ್ಲ. ಭಗವಂತನಲ್ಲಿ ಎಲ್ಲಾ ಶಬ್ದಗಳು ಕೂಡ ಲಿಂಗಾತ್ಮಕವೇ, ಒಂದೊಂದು ಪ್ರವೃತ್ತಿ ನಿಮಿತ್ತವನ್ನು ಇಟ್ಕೊಂಡೇ ಇರ್ತದೆ. ಯಾನಿ ನಾಮಾನಿ ಗೌಣಾನಿ ಅಂತ ಬಂದಿದೆ ವಿಷ್ಣು ಸಹಸ್ರನಾಮದಲ್ಲಿ. ವಿಷ್ಣು ಸಹಸ್ರನಾಮದ ಪೂರ್ವ ಭಾಗದಲ್ಲಿ ಗೌಣ ಅಂದ್ರೆ ಪ್ರತಿಯೊಂದು ನಾಮವೂ ಕೂಡ ಗುಣವಾಚಕವೇ. ಒಂದು ಗುಣವಾಚಕ ಅಲ್ಲದೆ ಇರುವಂತಹ ನಾಮವೇ ವಿಷ್ಣುವಿಗಿಲ್ಲ. ಆದ್ರಿಂದ ಭಗವಂತನ ದೃಷ್ಟಿಯಿಂದ ಕೆಲವು ನಾಮಾತ್ಮಕ ಶಬ್ದಗಳು ಅಂದ್ರೆ ಕೇವಲ ಆತನಿಗೆ ಅವ್ರ ತಂದೆ ತಾಯಿ ಇಟ್ಟ ಹೆಸರು ಅಥವಾ ತಾನೇ ಇಟ್ಕೊಂಡ ಹೆಸರು. ಇದು ಕೆಲವು ಲಿಂಗಾತ್ಮಕ, ಅವನಲ್ಲಿರುವ ಪ್ರವೃತ್ತಿ ನಿಮಿತ್ತವನ್ನು ಪರಿಗಣಿಸಿ ಹೇಳಿರುವಂತಹ ಹೆಸರು ಅಂತ ಭಗವಂತನಲ್ಲಿ ಅದಿಲ್ಲ. ಆದ್ರೆ ಜಗತ್ತಿನ ದೃಷ್ಟಿಯಿಂದ ನಾಮಾತ್ಮಕ ಮತ್ತು ಲಿಂಗಾತ್ಮಕ ಅಂತ ಇದೆಯಲ್ಲ, ಅದಕ್ಕೆ ಲೋಕತಃ ಪ್ರಸಿದ್ಧ ಅಂತಾನೆ ಇದನ್ನ ನಾವು ಲೋಕತಃ ಅಂತ ಅಲ್ಲಲ್ಲಿ ಹೇಳ್ತಿರ್ತಾರೆ. ಅಂದ್ರೆ ಲೋಕದ ದೃಷ್ಟಿಯಿಂದ ಹೀಗಿದೆ, ಯಾವ ಅನ್ಯತ್ರ ಪ್ರಸಿದ್ಧವಾಗಿದೆ, ಅದನ್ನು ವಿಷ್ಣುವಿನಲ್ಲಿ ಆ ನಾಮವನ್ನು ಸಮನ್ವಯಿಸಿ ತೋರಿಸಬೇಕಾಗಿದೆ. ಲೋಕದ ದೃಷ್ಟಿಯಿಂದ ಅನ್ಯತ್ರ ಪ್ರಸಿದ್ಧವಾದದ್ದು ಒಂದು ಲಿಂಗಾತ್ಮಕವಾದ ಶಬ್ದ, ಅದನ್ನು ವಿಷ್ಣುವಿನಲ್ಲಿ ಸಮನ್ವಯಿಸಿ ತೋರಿಸಬೇಕಾಗಿದೆ ಅಂತ. ಹೀಗೆಲ್ಲವೂ ಕೂಡ ಅಜ್ಞ ದೃಷ್ಟಿಯಿಂದ ಏನಿದೆ ಹಾಗೇನೆ. ಪ್ರಾಜ್ಞರ ದೃಷ್ಟಿಯಿಂದ ಪ್ರತಿಯೊಂದು ಕೂಡ ನಾಮಾತ್ಮಕವೇ, ಪ್ರತಿಯೊಂದು ಗುಣವಾಚಕಾದ್ರಿಂದ ಗೌಣವೇ. ವಿಷ್ಣು ಮೊದಲಾದ ಶಬ್ದಗಳನ್ನ, ವಿಷ್ಣು, ನಾರಾಯಣ ಮೊದಲಾದ ಶಬ್ದಗಳನ್ನ ಜಗತ್ತು ನಾಮಾತ್ಮಕ ಅಂತ ತಿಳಿದಿರ್ತದೆ. ಹಾಗೇನೆ ಇಂದ್ರ, ಅಗ್ನಿ ಮೊದಲಾದ ಶಬ್ದಗಳು, ಇಂದ್ರ, ಅಗ್ನಿ, ಆದಿತ್ಯ, ಈಗ ನಾವು ನೋಡ್ತಿರುವಂತಹ ಆದಿತ್ಯ, ಇದನ್ನೆಲ್ಲ ಕೆಲವನ್ನ ನಾಮಾತ್ಮಕ ಅಂತ ಜಗತ್ತು ತಿಳಿದಿರ್ತದೆ. ಇನ್ಯಾವುದೋ ಸೃಷ್ಟಿಕರ್ತ, ಪಾಲನಕರ್ತ ಮೊದಲಾದ ಶಬ್ದಗಳನ್ನ ಲಿಂಗಾತ್ಮಕ ಅಂತ ತಿಳಿದಿರ್ತದೆ. ಅಂಥ ಶಬ್ದಗಳನ್ನ ಸಮನ್ವಯಿಸಿ ತೋರಿಸ್ಬೇಕು. ಈ ಯಾವುದನ್ನ ನೀವು ಹೀಗೆ ತಿಳ್ಕೊಂಡಿದ್ದೀರಿ, ಲಿಂಗಾತ್ಮಕ ಅಂತ ತಿಳ್ಕೊಂಡಿದ್ದೀರಿ, ಆ ಲಿಂಗವು ಕೂಡ ವಿಷ್ಣುವಿನಲ್ಲೇ ಇರೋದು. ಲೋಕದ ದೃಷ್ಟಿಯಿಂದ ನೀವು ಯಾವುದನ್ನು ತಿಳಿದಿದ್ದೀರಿ, ನಿಮ್ಮ ಅಲ್ಪ ದೃಷ್ಟಿಗೆ ಯಾವ್ದು ಗೋಚರ ಆಗಿದೆ, ಅದನ್ನು ಕೂಡ ಲಿಂಗಾತ್ಮಕ ಅಂತಾನೆ ಅವನಿಗೆ ನಾವು ಸಮನ್ವಯ ಮಾಡಿ ತೋರಿಸ್ಬೇಕು ಅಂತ ಅಭಿಪ್ರಾಯ. ಮೊದಲನೇ ಪಾದದಲ್ಲಿ ಸಮನ್ವಯ ಮಾಡಿ ತೋರಿಸಿದ್ದು ನಾಮಗಳನ್ನೇ.
ಇಲ್ಲಿಯೂ ಮಾಡ್ತಿರುವುದು ನಾಮಗಳನ್ನೇ, ಎಲ್ಲವೂ ಭಗವದ್ವಾಚಕವಾದ ನಾಮಗಳನ್ನೇ ಸಮನ್ವಯ ಮಾಡಿ ತೋರಿಸ್ತಾ ಇದ್ದೇವೆ. ಆದರೆ ಮೊದಲನೇ ಅಧ್ಯಾಯದಲ್ಲಿ ಆ ನಾಮಗಳು ಕೇವಲ ನಾಮ ಎಂಬ ಹಿನ್ನೆಲೆಯಿಂದ ಅದನ್ನು ತೋರಿಸಿದ್ದೇವೆ. ಅದಕ್ಕೆ ಇರುವಂತಹ ಆಧಾರಗಳು, ಪ್ರಮಾಣಗಳು, ವಾಕ್ಯಗಳು ಇತ್ಯಾದಿಗಳನ್ನು ಆ ನಾಮಗಳಿಂದ ವಾಚ್ಯವಾದಂತಹ ಗುಣವಿಶೇಷಣಗಳ ಬಗ್ಗೆ, ಪ್ರವೃತ್ತಿ ನಿಮಿತ್ತಗಳ ಬಗ್ಗೆ ಅಲ್ಲಿ ಹೆಚ್ಚು ವಿಚಾರ ಮಾಡಲಿಲ್ಲ. ಇಲ್ಲಿಯೂ ಕೂಡ ನಾಮಾತ್ಮಕವಾದ ಶಬ್ದಗಳ ಸಮನ್ವಯನೇ, ಆದರೆ ಧರ್ಮ ವಿಶಿಷ್ಟ ಧರ್ಮವಾಚಿನಾಂ ಅಂತ ಇಲ್ಲಿ ಬಂದಿದೆ ತತ್ವಪ್ರಕಾಶಿಕಾದ ಆರಂಭದಲ್ಲಿ. ಧರ್ಮ ವಿಶಿಷ್ಟವಾದ ಧರ್ಮವಾಚಕ ಶಬ್ದಗಳನ್ನು ಇಲ್ಲಿ ಸಮನ್ವಯ ಮಾಡಿ ತೋರಿಸ್ತಿದ್ದಾರೆ. ಹಿಂದೆ ಕೇವಲ ಧರ್ಮವಾಚಕವಾದ ಶಬ್ದಗಳನ್ನ ಸಮನ್ವಯ ಮಾಡಿ ತೋರಿಸಿದ್ದಾರೆ ಅಂತ ಅಭಿಪ್ರಾಯ. ಭಾವದೀಪದಲ್ಲಿ 651ನೇ ಪುಟದಲ್ಲಿ ಧರ್ಮ ವಿಶಿಷ್ಟ ಅಂತ ಒಂದು ಮಾತಿದೆ. ಧರ್ಮ ವಿಶಿಷ್ಟ ಧರ್ಮವಾಚಿನಾಂ ಲಿಂಗಾತ್ಮಕಾನಾಂ ಶಬ್ದಾನಾಂ ಸಮನ್ವಯ ಅಂತ ಬಂತಲ್ಲ, ಆಚಾರ್ಯರ ಭಾಷ್ಯವಾಕ್ಯದಲ್ಲಿ ಲಿಂಗಾತ್ಮಕಾನಾಂ ಶಬ್ದಾನಾಂ ಸಮನ್ವಯ ಅಂತಿದೆ. ಈ ಲಿಂಗಾತ್ಮಕವಾದ ಶಬ್ದಗಳ ಸಮನ್ವಯ ಅಂತ ಅನ್ನೋದಕ್ಕೆ ಜಯತೀರ್ಥರು ಧರ್ಮ ವಿಶಿಷ್ಟ ಧರ್ಮಿವಾಚಿನಾಂ, ಧರ್ಮ ಅಂದ್ರೆ ಪ್ರವೃತ್ತಿ ನಿಮಿತ್ತ, ಆ ಪ್ರವೃತ್ತಿ ನಿಮಿತ್ತದ ಮೂಲಕ ಧರ್ಮಿಯನ್ನು ಹೇಳುವ ಶಬ್ದಗಳು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಯೌಗಿಕಾನಾಂ ಅಂತ ಅರ್ಥ ಬರೆದಿದ್ದಾರೆ. ಕಳೆದ ದಿವಸ ಅದು ನೋಡಿದ್ದೀವಿ. ಯೋಗದ ಮೂಲಕ ಅಂದ್ರೆ ಆ ಧಾತು ಪ್ರತ್ಯಯಗಳು ಯಾವ ರೀತಿಯಿಂದ ಆ ಅರ್ಥವನ್ನು ಹೇಳ್ತವೆ. ಯೋಗ ಅಂದ್ರೆ ಸಂಬಂಧ, ಧಾತು ಮತ್ತು ಪ್ರತ್ಯಯಗಳ ಸಂಬಂಧವೇ ಯೋಗ. ಯೋಗದ ಮೂಲಕ ಯಾವ ಶಬ್ದಗಳು ಭಗವಂತನ ಹೇಳ್ತವೆ ಅನ್ನೋದರ ಸಮನ್ವಯ ಇಲ್ಲಿ ಆಗ್ತದೆ. ಹಿಂದೆ ರೂಢವಾದ ಶಬ್ದಗಳ ಸಮನ್ವಯ ಆಗಿದೆ ಅಂತ ಅರ್ಥ. ಆದರೆ ಅವರೇ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ, ಪ್ರಾಚೀನಾನಾಮಪಿ, ಹಿಂದೆ ಹೇಳಿರುವ ಒಂದನೇ ಪಾದದಲ್ಲಿ ಬಂದಿರುವ ಶಬ್ದಗಳಿಗೂ ಕೂಡ, ಪ್ರಾಚೀನ ಅಂದ್ರೆ ಅದು, ಅವು ಕೂಡ ಹಿಂದೆನೇ ಅಲ್ಲಿ ಬಂದಿದೆಯಲ್ಲ, ಬರೇ ನಾಮಾತ್ಮಕವಾದ ಶಬ್ದಗಳ ಸಮನ್ವಯ ಏನಲ್ಲ ಅದು. ಅಲ್ಲೇ ಹೇಳಿದಂತೆ ಅಲ್ಲಿ ಗುಣಗಳ ಸಮನ್ವಯವೂ ಕೂಡ ಆಗಿದೆ ನಡುವೆ. ಮತ್ತೆ ಯಚ್ಛಬ್ದಾಯೋಗ ವೃತ್ತಯ, ಈ ಭಗವಂತನ ವಾಚಕವಾದ ಶಬ್ದಗಳೆಲ್ಲವೂ ಕೂಡ ಯೋಗದ ಮೂಲಕವೇ ವಾಚಕವಾಗ್ತವೆ ಅಂತ ಅಣುಭಾಷ್ಯದಲ್ಲಿ ಹೇಳಿದ ಪ್ರಕಾರ ಕೂಡ ಪ್ರಾಚೀನಾನಾಮಪಿ ಯೌಗಿಕತ್ವ, ಹಿಂದೆ ಹೇಳಿದ ಶಬ್ದಗಳು ಕೂಡ ಯೌಗಿಕ ಶಬ್ದಗಳೇ. ಆದ್ರಿಂದ ಮತ್ತೆ ಹಾಗಾದ್ರೆ ಹಿಂದಿಂದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಅಂದ್ರೆ, ತದ್ವ್ಯಾವೃತ್ಯರ್ಥಂ ಆಪಾತತೋಪಿ, ಆಪಾತತಃ ಸ್ಥೂಲ ದೃಷ್ಟಿಗೆ, ಅಜ್ಞಜನರ ದೃಷ್ಟಿಯಿಂದ ಇಲ್ಲಿ ಹೇಳ್ತಿರುವಂತಹ ಶಬ್ದಗಳು ಯೌಗಿಕ, ಅಜ್ಞಜನರ ದೃಷ್ಟಿಯಿಂದಲೇ ಅಲ್ಲಿ ಹೇಳಲ್ಪಟ್ಟಂತಹ ಶಬ್ದಗಳು ರೂಢ ಅಂತ ಅರ್ಥ. ಆದರೆ ಜ್ಞಾನಿಗಳ ದೃಷ್ಟಿಯಿಂದ ಇದ್ಯಾವುದೂ ಕೂಡ ವ್ಯತ್ಯಾಸ ಇಲ್ಲ. ಈ ಥರ ಜ್ಞಾನಿಗಳಿಗೆ ಹಿಂದಿನ ಶಬ್ದಗಳು, ಮೊದಲನೇ ಪಾದದಲ್ಲಿ ಬಂದಿರುವ ಶಬ್ದಗಳು, ಇಲ್ಲಿ ಬಂದಿರುವ ಶಬ್ದಗಳು ಎಲ್ಲವೂ ಕೂಡ ಯೌಗಿಕವೇ, ಎಲ್ಲವೂ ಕೂಡ ರೂಢವೇ. ಭಾಷ್ಯದಲ್ಲಿ ಪ್ರವೃತ್ತಿ ಇರ್ತಿದೆ. ಪ್ರವೃತ್ತಿ ಅಂದ್ರೆ ಏನು ಅನ್ನೋದಕ್ಕೆ ಭಾಷ್ಯ ಪ್ರವೃತ್ತಿ ವ್ಯತ್ಯಾಸ, ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ವಾಕ್ಯ ಭಾವದೀಪದಲ್ಲಿ ಪ್ರವೃತ್ತಿ ಅನ್ನೋದಕ್ಕೆ ಪ್ರಕೃಷ್ಟ ವೃತ್ತಿ ಅಂತ ಅರ್ಥ. ಈಗ ವೃತ್ತಿ ಅನ್ನೋದು ನಮ್ಗೆ ಏನಂತ ಗೊತ್ತಿದೆ, ಲಕ್ಷಣ ಅನ್ನೋದೊಂದು ವೃತ್ತಿ, ಶಕ್ತಿ ಅನ್ನೋದೊಂದು ವೃತ್ತಿ ಅಂತ ಈಗ ಗೊತ್ತಿದೆ. ಘಟ ಎಂಬ ಶಬ್ದ ಘಟ ಎಂಬ ಅರ್ಥದಲ್ಲಿ ವೃತ್ತಿಯನ್ನು ಪಡೆದಿದೆ ಅಂತ ಹೀಗೆಲ್ಲ ಹೇಳ್ತೇವೆ ನಾವು. ಅದು ಕೇವಲ ವೃತ್ತಿ. ಭಗವಂತನಲ್ಲಿ ಎಲ್ಲಾ ಶಬ್ದಗಳಿಗೂ ಕೂಡ ಪ್ರವೃತ್ತಿ. ಯಾಕೆಂದ್ರೆ ಪ್ರಕೃಷ್ಟವಾದ ವೃತ್ತಿ. ಹೇಗದು ಪ್ರಕೃಷ್ಟ ಅಂದ್ರೆ ಮಹಾಯೋಗದ ಮೂಲಕ ಮತ್ತು ಮಹಾರೂಢಿಯ ಮೂಲಕ ಅದು ಪ್ರಕೃಷ್ಟವಾದ ವೃತ್ತಿ ಅಂತ ಹೀಗೆ ತಾತ್ಪರ್ಯ. ತತ್ವಪ್ರದೀಪದಲ್ಲಿ ಆ ವಿಷಯ ಬಂದಿದೆ. ಸರ್ವಗತತ್ವಾದಿ ಧರ್ಮವಾಚನಾಂ ಶಬ್ದಾನಾಂ ಸಮನ್ವಯ ಸಂಪ್ರತಿ ಸಮವಿಧೀಯತೆ. ಸರ್ವಗತತ್ವಾದಿ ಧರ್ಮಗಳನ್ನ ಹೇಳುವಂತಹ ಶಬ್ದಗಳ ಸಮನ್ವಯವನ್ನು ಇಲ್ಲಿ ಮಾಡ್ತಿದ್ದಾರೆ. ತತ್ವಪ್ರದೀಪದ ಮಾತು ಓದ್ತಾ ಇದ್ದೇನೆ. ಮಹಾರೂಢ್ಯ ಮಹಾಯೋಗೇನ ಚ ವೃತ್ತಿ ಪ್ರವೃತ್ತಿ ಇತ್ಯುಚ್ಯತೆ. ಮಹಾಯೋಗದ ಮೂಲಕ, ಮಹಾರೂಢಿಯ ಮೂಲಕ ವೃತ್ತಿ ಅಂದ್ರೆ ಶಬ್ದಗಳಿಗೂ ಅರ್ಥಗಳಿಗೂ ಇರುವ ಸಂಬಂಧವನ್ನ ಪ್ರವೃತ್ತಿ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಅನ್ಯತ್ರ ಅಜ್ಞರೂಢಿತ್ವ ಕಲ್ಪರೂಢಿ. ಬೇರೆ ದೇವತೆಗಳು, ಬೇರೆ ವಸ್ತುಗಳೇನಿವೆ ಅದೆಲ್ಲ ಅಜ್ಞರೂಢಿ, ಅಲ್ಲಿರುವಂಥದ್ದು ಅಜ್ಞರೂಢಿ. ಅದರಿಂದ ಅದು ಅಲ್ಪರೂಢಿ, ಮಹಾರೂಢಿ ಅಲ್ಲ ಅದು. ವಿದ್ವದ್ರೂಢಿತ್ವ ವಿಷ್ಣು ಮಹಾರೂಢಿ. ಆದರೆ ವಿಷ್ಣುವಿನಲ್ಲಿ ಅದು ಮಹಾರೂಢಿ ಆಗುವುದು ಹೇಗೆ ಅಂದರೆ ಅದು ವಿದ್ವಾಂಸರ ರೂಢಿ. ಆದ್ದರಿಂದ ಬೇರೆ ವಸ್ತುಗಳಲ್ಲಿ, ಬೇರೆ ದೇವತೆಗಳಲ್ಲಿ ಅದು ಅಜ್ಞರೂಢಿ, ವಿಷ್ಣುವಿನಲ್ಲಿ ಅದು ಮಹಾರೂಢಿ ಅಂತ ಈಗ
ಇದು ಹೇಗೆ ಅದರ ತಾತ್ಪರ್ಯ? ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.